ಅಹಲ್ಯ 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 ನೀನು ಬದುಕಿದೀಯಾ? ನಡಿಯಮ್ಮ ಹಾಗೆ. ನಿನ್ನ ಪಾಪದ ಕೊಡ ತುಂಬಿದೆ ಧರ್ಮಣ್ಣ. ಇನ್ನ ಭಗವಂತ ಬಂದ್ರು ನಿನ್ನ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನೇನು ಮಾಡಬೇಡ. ಈ ವಸ್ತ್ರ ತಗೊಂಡೋಗಿ ಬಾಯಿಗೆ ನದಿ ಸ್ನಾನ ಮಾಡಿ ಇದನ್ನ ಉಟ್ಕೊಳ್ಳೋಕೆ ಒಳ್ಳೆದಾಗಿ. ನಿನಗೆ ಅಮ್ಮನವರ ಆಶೀರ್ವಾದ ಇದೆ ಕಂದ. ಇಲ್ದೆ ಹೋಗಿದ್ರೆ ಮಾಯಾ ಹೆಸರಲ್ಲಿ
ನಿನಗ್ ನಿನ್ನ ಅಮ್ಮ ಸಿಗ್ತಾ ಇದ್ಲಾ? ನೀನ್ ಮನೆ ಬಿಟ್ಟು ಬಂದಾಗ ಇದೇ ಊರಿಗೆ ಯಾಕೆ ಬಂದೆ? ಮಾಯಾ ಕೈಲೇ ಯಾಕೆ ಸಿಕ್ದೆ? ಎಲ್ಲ ದೇವ್ರ ದಯೆ. ಮಾಯಾ ಬೇರೆ ಯಾರೂ ಅಲ್ಲ ಕಂದ, ಅಹಲ್ಯಮ್ಮನೆ, ನಿನ್ನಮ್ಮನೆ. ಯಾವುದೇ ಕಾರಣಕ್ಕೂ ನಿನ್ನಮ್ಮನ್ ಬಿಡ್ಬೇಡ. ಅವಳ ಕೈನ ಗಟ್ಟಿಯಾಗಿ ಹಿಡ್ಕೋ. ಜೀವನದಲ್ಲಿ ಮೊದಲನೇ ಸಲ ನಿಮ್ಮಪ್ಪನ ಕಣ್ಣಲ್ಲಿ ಭಯ ನೋಡ್ದೆ. ಸಾವಿನ ಭಯ. ನಿಮ್ಮಮ್ಮನ್ ನೋಡಿ ತೀರ್ಕೊಂಡು ಓಡ್ ಹೋದ. ಅವನ ಸಾವಿನ ದಿನಗಳು ಹತ್ರಕ್ಕೆ ಬರ್ತಾ ಇದೆ. ಇಷ್ಟರಲ್ಲಿ ಅವನ ಕಥೆ ಮುಗಿಯತ್ತೆ. ಮುಗಿಯತ್ತೆ. ಬಾರೋ ಬೇಗ. ಅಣ್ಣ ಯಾಕಣ್ಣ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರಿ? ಏನಾಯ್ತಣ್ಣ? ಅಲ್ಲಣ್ಣ, ಮಗುನಲ್ಲೇ ಬಿಟ್ಟು ಹೋಗ್ತಾ ಇದೀವಿ ನಾವು. ಏಯ್ ಮಗು ಅಂತೆ ಮಗು, ಅಲ್ಲೇನಾದ್ರೂ ಹೋಗ್ಬಿಟ್ರೆ ನಿನ್ ಪ್ರಾಣ ತೆಗೆದ್ಬಿಡ್ತಾಳಷ್ಟೇ ಅವಳು. ಪ್ರಾಣನ? ಅವಳು ಅಂದ್ರೆ ಯಾರಣ್ಣ? ಸುಮ್ಮನೆ ಕುತ್ಕೊಳ್ತೀಯಂತೆ. ಅಣ್ಣ ಯಾಕಡೆ ಇಷ್ಟೊಂದು ಸ್ಪೀಡಾಗಿ ಗಾಡಿ ಓಡಿಸಿದೀರಾ? ಏನಾಯ್ತಣ್ಣ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಎಸಿನೂ ಆನ್ ಆಗಿದೆ, ಬೆವರ್ತಾ ಇದ್ದೀರಾ. ಯಾಕಣ್ಣ ನಾವು ಶ್ರೇಷ್ಠ ಪುಟ್ಟಿನೇ ಕರ್ಕೊಂಡ್ ಬರಲಿಲ್ಲ, ಹೋಗಿದ್ದು ವಾಪಸ್ ಬಂದ್ಬಿಟ್ವಿ. ಅಣ್ಣ ಸುಮ್ಮನೆ ಕುತ್ಕೊಳ್ತೀಯ, ಇಲ್ಲ ಶೇಪ್ ಚೇಂಜ್ ಆಗುತ್ತೆ. ಅಲ್ಲಣ್ಣ, ನಾವು ಶ್ರೇಷ್ಠ ಪುಟ್ಟಿಗೆ ಕರ್ಕೊಬತ್ತೀವಿ ಅಂತ ತಾನೇ ಹೋಗಿದ್ದು. ಅಯ್ಯೋ ಹೋಗ್ಲಿ, ಅದು ಯಾಕೆ ಗಾಬರಿ ಆಗಿದ್ರಿ ಹೇಳಿ ಅಣ್ಣ. ಸುಮ್ಮನೆ ಕುತ್ಕೊಂತ ಹೇಳಿದೆ ತಾನೆ. ನನಗೆ ಇಲ್ದಿರೋ ಕಾಳಜಿ ಜವಾಬ್ದಾರಿ ನಿನಗೆ ಹಾಕೋ. ಆದ್ರೂ ನೀವು ಇದು ಯಾಕೆ ಅಂತ ಹೇಳ್ಬೇಕಲ್ವಣ್ಣ. ಅಣ್ಣ ಅಣ್ಣ ಹೋಗ್ಲಿ, ನಿಧಾನಕರ ಹೋಗಿ ಅಣ್ಣ. ಯಾರ್ದೋ ಫೋನು? ಅಣ್ಣ ಮಗು ಸಿಕ್ಕಿದೆಲ್ಲ, ಅವ್ರು ಫೋನ್ ಮಾಡ್ತಿದಾರಣ್ಣ. ಒಂದ್ ನಿಮಿಷ ಎಲ್ಲಿದ್ದಾರೆ ಕೇಳ್ತೀನಿ. ಮೊದಲು ಫೋನ್ ಬಿಸಾಕು ಫೋನ್ನ. ಅಲ್ಲಣ್ಣ, ನೀವು ಗಾಡಿ ನಿಲ್ಸಿ, ನಾನು ಕರ್ಕೊಂಡ್ಬಂದ್ಬಿಡ್ತೀನಿ ಬೇಕಾದ್ರೆ. ನಿನಗೇನು ಹುಚ್ಚಿಗೆ ಚಿಡ್ದಿದೆಯಲ್ಲ? ಫೋನ್ ಬಿಸಾಕು ಅಂತ ಹೇಳಿದ್ನಲ್ಲ. ಹೆಂಗಣ್ಣ ಬಿಸಾಕಾಗುತ್ತೆ? ಮತ್ತೆ ಫೋನ್ ಮಾಡ್ತಾರೆ, ಬಿಸಾಕೋ ಫೋನು. ಅಲ್ಲಣ್ಣ, ರಾಣ ಮೊಬೈಲ್ ತುಂಬಾ ಕಾಸ್ಟ್ಲಿ. ಪ್ರಾಣಕ್ಕಿಂತ ಕಾಸ್ಟ್ಲಿ ಏನು? ಬೇಡಣ್ಣ, ಬೇಕಾದ್ರೆ ನಾನೇ ಕಟ್ ಮಾಡ್ತೀನಿ ಅಣ್ಣ. ಇಲ್ಲ ಕಟ್ ಮಾಡ್ತೀನಿ ಅಣ್ಣ. ಅಣ್ಣ 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 ಕಟ್ ಮಾಡ್ತೀನಿ ಅಣ್ಣ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ರಿ ಅಣ್ಣ. ಅಯ್ಯೋ ಅಣ್ಣ, ಯಾಕಣ್ಣ ಮೊಬೈಲ್ ಬಿಸಾಕಷ್ಟು ಟೆನ್ಷನ್ ಏನಿದೆ ಅಣ್ಣ?
ಅಯ್ಯಯ್ಯೋ ಲಾಡ್ಜ್ಗೆ ಬಂದ್ಬಿಟ್ವಾ? ನೋಡು, ನಾನು ಫ್ರೆಶ್ ಅಪ್ ಆಗ್ಬೇಕು. ಹೊಸದೊಂದು ಜೊತೆ ಬಟ್ಟೆ ತಂದ್ಬಿಡು ಬೇಗ ನೀನು. ಅಲ್ಲಣ್ಣ, ಮಗುನ್ ಕರ್ಕೊಂಬರಕ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಲಾಡ್ಜ್ಗೆ ಬಂದ್ಬಿಟ್ವಿ. ಹೇಳ್ದಷ್ಟು ಮಾಡ್ತೀಯಾ? ಸರಿ ಸರಿ ತರ್ತೀನಣ್ಣ. ಬೇಗ ಬಾ. ಮಿನಿ ಬೇಗ ರೆಡಿ ಆಗು. ನಾವು ಮಿನಿ 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 ಹೇಳು. ಮಗು ಏನ್ ಹಾಗೆ ನೋಡ್ತಾ ಇದೀಯಾ? ಇಲ್ಲಿಂದ ಹೊರಡ್ಬೇಕು ಅಂತ ಹೇಳ್ದೆ ತಾನೆ. ಹೇಳು ಮೇಲೆ ಹೊರಡು. ಒಂದ್ ನಿಮಿಷ, ನಿನಗೇನಾಯ್ತು? ಇದೇನ್ ಬಟ್ಟೆ ಎಲ್ಲ ಬಣ್ಣ ಹಾಕಿದ್ಯಲ್ಲ? ಅಯ್ಯೋ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಂತ ಹೇಳಿಂದಲ್ಲ. ತಕ್ಷಣ ನಾವಿಲ್ಲಿಂದ ಹೊರಡ್ಬೇಕು. ಹೊರಡು. ಮಗುನು ಕರ್ಕೊಂಡ್ ಬಂದಿಲ್ಲ, ಈಗ ಎಲ್ಲಿಗೋ ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಅಯ್ಯೋ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಮೊದಲು ನಾವಿಲ್ಲಿಂದ ಹೊರಡ್ಬೇಕು. ನೀನು ಹೊರಡು, ನಾನು ಆಮೇಲೆ ಹೇಳ್ತೀನಿ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಆ ಗುಂಡನಿಗೆ ಶರ್ಟ್ ತರ ಕೇಳಿದ್ದೆ, ಬಂದ ತಕ್ಷಣ ಕೊಡು ನನಗೆ. ನನ್ ಮಾತು ಕೇಳಿ ಒಂದ್ ನಿಮಿಷ ರೀ. ಇವ್ರಿಗೇನಾಯ್ತು? ಪದೇ ಪದೇ ಹೇಳ್ತಾ ಇದ್ದೀನಿ, ಏನೇ ಸಂದರ್ಭ ಎದುರಾದ್ರೂ ನಿಮ್ಮಮ್ಮನ ನೆರಳಿಂದ ಮಾತ್ರ ಹೊರಗೆ ಬರಬೇಡ, ಗೊತ್ತಾಯ್ತಾ? ಏನೋ ಒಂದ್ ನೆಪ ಮಾಡಿಕೊಂಡು ಅವಳಿಗೆ ಅಂಟ್ಕೊಂಡೇ ಇರು. ನಿಮ್ಮಮ್ಮನ ಆಶೀರ್ವಾದ ಇರೋ ತನಕ ಜಗತ್ತಿನ ಯಾವ ದುಷ್ಟ ಶಕ್ತಿನೂ ನಿನ್ಗೇನು ಮಾಡೋದಕ್ಕಾಗಲ್ಲ. ಈ ನವರಾತ್ರಿಯಿಂದ ನಿನಗೂ ದೊಡ್ಡ ಯಜಮಾನ್ರಿಗೂ ಒಳ್ಳೆ ದಿನಗಳು ಶುರುವಾಗತ್ತೆ. ಇನ್ಯಾವ ಭಯನೂ ಇಲ್ಲ, ಯಾವ ಭಯನೂ ಇರಲ್ಲ ಕಂದ. ಏನಾಯ್ತು ಅಂತ ಭಯ ಆಗೋಗಿತ್ತು ನನ್ಗೆ. ಯಾಕೆ ಪುಟ್ಟ ಹೀಗಿದೀಯಾ? ಆಗದೆ ಇರುತ್ತಾ ಅಮ್ಮವ್ರೆ? ಎಷ್ಟೇ ಆದ್ರೂ ನೀವು ಅವಳ ತಾಯಿ ಅಲ್ವಾ? ಹೇಳು, ಇನ್ಯಾವತ್ತೂ ಹೀಗೆ ಹೋಗ್ಬಾರ್ದು ಆಯ್ತಾ?
ರೀ, ಏನಾಗಿದೆ ನಿಮ್ಗೆ? ಯಾಕೆ ಹೀಗಿದ್ದೀರಾ? ಹಾಗೇನೂ ಇಲ್ಲ, ಏನೋ ಯೋಚನೆ ಮಾಡ್ತಾ ಡ್ರೈವ್ ಮಾಡ್ತಾ ಇದ್ದೆ ಅಷ್ಟೇ. ಅದೇ ಏನಾಯ್ತು ಅಷ್ಟೊಂದು ಯೋಚನೆ ಮಾಡೋವಂಥದ್ದು? ಯಾಕಿನ್ನೂ ಅಷ್ಟೊಂದು ಟೆನ್ಷನಲ್ಲಿದ್ದೀರಾ? ಏನಾದರೂ ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಸಡನ್ನಾಗಿ ಏನಾಯ್ತು ಇವ್ರಿಗೆ? ಲಾಡ್ಜಿಂದ ದೇವಸ್ಥಾನಕ್ಕೆ ಹೋಗುವಾಗ ಚೆನ್ನಾಗೇ ಇದ್ರು. ಮಗು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳ್ತಿಲ್ಲ. ನೀವು ನನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಗು ಸಿಕ್ಕಿಲ್ಲ ಅಂತ ತಾನೇ ನೀವಿಷ್ಟು ಟೆನ್ಷನ್ ಮಾಡ್ಕೊಂಡಿರೋದು? ಹೌದು, ಅದು ನಿಜಾನೇ. ಆದರೆ ಅದ್ರ ಜೊತೆಗೆ ನೋಡಿ, ನಿಮ್ಮ ಮಗಳು ಎಲ್ಲಿದ್ರೂ ನಮ್ಮ ಕೈಗೆ ಸಿಗಲೇಬೇಕು. ನೀವು ಟೆನ್ಷನ್ ಮಾಡ್ಕೋಬೇಡಿ. ರೀ, ನಿಮ್ಮ ನೋಡಿದ್ರೆ ನೀವು ಯಾವುದೋ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನಿಸ್ತಾ ಇದೆ. ಶ್ರೇಷ್ಠನ ವಿಷಯಕ್ಕೆ ನೀವಿಷ್ಟೊಂದು ತಲೆ ಕೆಡಿಸ್ಕೊಂಡು ನರ್ವಸ್ ಆಗಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಹೋಟೆಲಿಂದ ಹೊರಟಾಗಿಂದ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೀನಿ, ಹೇಳ್ತಾನೂ ಇದ್ದೀನಿ. ನೀವೇನೂ ಹೇಳ್ತಾ ಇಲ್ಲ. ನೋಡಿ, ಈಗ ನೀವು ನನಗೆ ಹೇಳ್ತಿರೋ ಇಲ್ವೋ ಏನಾಯ್ತು ಅಂತ? ನಿಮ್ಮನ್ನೇರಿ ಕೇಳ್ತಾ ಇರೋದು. ರೀ, ಒಂದ್ ನಿಮಿಷ ಗಾಡಿ ನಿಲ್ಸಿ. ನಿಮಗೆ ಹೇಳ್ತಾ ಇರೋದು, ಒಂದ್ ನಿಮಿಷ ಗಾಡಿ ನಿಲ್ಸ್ತೀರಾ ಇಲ್ವಾ? ನೀವು ನಿಲ್ಸಿಲ್ಲ ಅಂದ್ರೆ ನಾನು ಈಗಲೇ ಡೋರ್ ಓಪನ್ ಮಾಡ್ತೀನಿ. ಮಾಯಾ, ಏನು ಅದೃಷ್ಟ ಅಲ್ವಾ ನಿಂದು? ಏನ್ ಅದೃಷ್ಟನೇ? ಅಲ್ಲ, ನಾವು ಕರೆಕ್ಟ್ ಟೈಮಿಗೆ ದೇವಸ್ಥಾನಕ್ಕೆ ಹೋಗಿದ್ದು, ಅಲ್ಲಿ ಪ್ರತಿ ಸರಿ ಪೂಜೆ ಮಾಡೋರು ಬರ್ದೇ ಇದ್ದಿದ್ದು, ನಿನ್ನ ದೇವರ ಕಾರ್ಯಕ್ಕೆ ಕೂರಿಸಿರೋದು. ಇದೆಲ್ಲ ನೋಡಿದ್ರೆ ಎಷ್ಟು ವಿಚಿತ್ರ ಅನ್ಸುತ್ತೆ ಅಲ್ವಾ? ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ, ಆ ತಾಯಿ ಕರೆಸ್ಕೊಂಡು ಪೂಜೆ ಮಾಡಿಸ್ಕೊಂಡಿದ್ದಾಳೆ. ನನಗೆ ತುಂಬಾ ಖುಷಿ ಆಗ್ತಿದೆ ಕಣೆ. ಖುಷಿ ಆಗದೆ ಇರುತ್ತಾ? ಮತ್ತೆ ಆ ದೇವ್ರೆ ನಿನ್ನನ್ನು ಕರ್ಸ್ಕೊಂಡಿದ್ದಾನೆ ಅಂದ್ರೆ ಏನು ಕಡಿಮೆನಾ? ಅಲ್ವೇ, ಇವಳು ಅಪ್ಪ ಅಮ್ಮ ಬಂದಾಗ ಬೇಜಾರಾಗಿದ್ಲು, ಇವಾಗ ನೋಡು ಖುಷಿಯಾಗಿದ್ದಾಳೆ. ಏನ್ ಇಷ್ಟೊಂದು ಖುಷಿಯಾಗಿದೀಯಾ? ಅಪ್ಪ ಅಮ್ಮ ನೋಡಿಲ್ಲ ಅಂತ ಬೇಜಾರಾಗಿಲ್ವಾ ನಿನ್ಗೆ? ಅವಳೇನು ಹೇಳ್ತಾಳೆ, ಅವ್ರ ಅಪ್ಪ ಅಮ್ಮನ ನೋಡಿಲ್ಲ ಅನ್ನೋದಕ್ಕಿಂತ ನಿನಗೆ ಸಿಕ್ಕಿರೋ ಈ ದೇವ್ರ ಕಾರ್ಯನ ನೋಡಿ ಖುಷಿ ಪಡ್ತಿದ್ದಾಳೆ ಅನ್ಸುತ್ತೆ. ಆದ್ರೂ ಇವಳು ಅವ್ರ ಅಪ್ಪ ಅಮ್ಮ ಅಂದ್ರೆ ಯಾಕೆ ಬೇಜಾರಾಗ್ತಾಳೆ? ಗಾಬರಿ ಆಗೋಗ್ತಾಳೆ. ಏನಕ್ಕಿರ್ಬೋದು? ಒಂದು ಅರ್ಥ ಆಗ್ತಿಲ್ಲ. ಹೌದು, ನನಗೂ ಏನೂ ಅರ್ಥ ಆಗ್ತಿಲ್ಲ. ಅಲ್ಲ, ಅವ್ರ ಅಪ್ಪ ಅಮ್ಮ ನಮ್ಮನ್ನ ಇಲ್ಲಿ ಕರೆಸಿದ್ದು ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ತಾನೆ? ಹಾ, ಮತ್ತೆ ಅವ್ರ ದೇವಸ್ಥಾನಕ್ಕೆ ಬಂದು ಇವಳನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ? ಇಲ್ಲೇನೋ ಮಿಸ್ ಹೊಡಿತಿದ್ದೆ ಶೀಲಾ. ಹೌದು ಮಾಯಾ, ಸಾರಿ ಕಂದ, ಈ ಸಲ ಮಿಸ್ ಆಗಿರ್ಬೋದು, ಆದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗೇ ಹೋಗ್ತೀನಿ. ಪುಟ್ಟ,
ಎಲ್ಲಿ ನಗು ನಗು ಏ ಏ ಏ ಯಾಕೆ ಪುಟ್ಟ ಬೇಜಾರಾಗಿದೀಯಾ? ಓ ದೇವಸ್ಥಾನ ಕರ್ಕೊಂಡು ಹೋಗಿ ಏನು ಆಟ ಸಾಮಾನು ಕೊಡ್ಸ್ಕೊಂಡ್ ಬಂದಿಲ್ಲ ಅಂತನಾ? ನಿನಗೇನ್ ಬೇಕು ಅದನ್ನ ತಗೋ ಆಯ್ತಾ? ಬಾ. ರೀ ಕಾಫಿ ಟೀ ಇಲ್ಲ ಕಬ್ಬಿನ ಹಾಲು ತಗೋತೀರಾ? ಒಂದು ನಿಮಿಷ ಬಂದೆ.